ಸಿದ್ಧತೆ ಪ್ರಾರಂಭ ಆಗಿದೆ. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು, ಮೋದಿಯವರನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಸಂಭ್ರಮದ ವಾತಾವರಣ ಇದೆ. ಕಾರವಾರದಲ್ಲಿ ಕೂಡ ಅದೇ ಜೋಶ್, ಅದೇ ಉತ್ಸಾಹವನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ಬಾರಿ ಈ ಕ್ಷೇತ್ರದಲ್ಲಿ, ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಸಿಕ್ಕಿರ್ತಕ್ಕಂಥ ಲೀಡ್ ಇದು ದಕ್ಷಿಣ ಭಾರತದಲ್ಲೇ ರೆಕಾರ್ಡ್ ಆಗಿದೆ. ಒಟ್ಟು ಮತಗಳು ಎಷ್ಟು ಪೋಲ್ ಆಗಿದ್ದಾವೆ ಅದರಲ್ಲಿ 68% ಬಿಜೆಪಿಗೆ ಬಿದ್ದಿದೆ. 68% ಬಿಜೆಪಿಗೆ ಬಿದ್ದಿತ್ತು. ಒಟ್ಟು ಹಿಂದೂಗಳು ಯಾರು ವೋಟ್ ಮಾಡಿದ್ದಾರೆ ಅದರಲ್ಲಿ ಮೋರ್ ದೆನ್ 85%, 85% ಬಂಧುಗಳೇ ಆ ಹಳೆಯ ದಾಖಲೆಯನ್ನ ಇವತ್ತು ಅಳಿಸಿ ಹಾಕಿ ಹೊಸ ದಾಖಲೆಯನ್ನ ಬರೀಬೇಕು. ಹೊಸ ದಾಖಲೆಯನ್ನು ಬರೀಬೇಕು. ಬಿಜೆಪಿ ಮತ್ತೊಮ್ಮೆ ಅಜೇಯ ಶಕ್ತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೆದ್ದು ಬರಬೇಕು. ಅಭ್ಯರ್ಥಿ ಯಾರು ಬೇಕಾದ್ರೂ ಇರಲಿ, ಅದ್ರ ಬಗ್ಗೆ ಪಾರ್ಟಿ ತೀರ್ಮಾನ ಮಾಡುತ್ತೆ. ಅದಕ್ಕಿನ್ನೂ ಸಮಯ ಇದೆ, ಪಾರ್ಟಿ ತೀರ್ಮಾನ ಮಾಡುತ್ತೆ. ಯಾರೇ ನಿಂತರೂ ಕೂಡ ಈ ಜಿಲ್ಲೆಯಲ್ಲಿ, ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲತ್ತೆ ಅನ್ನೋದನ್ನ ತೋರಿಸಿಕೊಡ್ಬೇಕು. ಎಲ್ಲರಿಗೂ ಗೊತ್ತಿದೆ, ಜಗತ್ತಿನಲ್ಲಿ ನಿಮ್ಗೆ ಯಾರು ಗೊತ್ತಿದೆಯೋ ಇಡೀ ಜಗತ್ತಿನಲ್ಲೂ ಗೊತ್ತಿದೆ. ಮೋದಿ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಪ್ರತಿಸ್ಪರ್ಧಿಗಳನ್ನಾಗಿ ಮಾಡಿ ತೋರಿಸ್ತಕ್ಕಂಥ ಕಾಮಿಡಿ ಏನ್ ನಡೀತಾ ಇದೆ ಇಡೀ ದೇಶದಲ್ಲಿ, ಇದು ಎಲ್ಲರಿಗೂ ಗೊತ್ತಿದೆ. ಬುದ್ಧಿವಂತರಿಗೆ ಎಲ್ಲರಿಗೂ ಗೊತ್ತಾಗಿದೆ. ಅಜ ಗಜಾಂತರ, ಆನೆಗೂ ಕುರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಇದನ್ನು ಯಾರು ಕೂಡ ಕಂಪೇರ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಏನಾದ್ರೂ ಬುದ್ಧಿ ಇರ್ತಕ್ಕಂಥವ್ರಿಗೆ ಗೊತ್ತಾಗ್ಬಿಡತ್ತೆ, ಆನೆ ಆನೆಯೇ, ಕುರಿ ಕುರಿಯೇ ಅಂತ. ಬಹುತೇಕ ನಾಳೆ ಇದೇ ಶಬ್ದವನ್ನ ಇಟ್ಕೊಂಡು ನಾಳೆ ಮತ್ತೊಂದ್ಸರಿ ಕಾಂಗ್ರೆಸ್ ಧರಣಿ ಕುತ್ಕೊಂತಾರೆ ನೋಡ್ರಿ. ಮತ್ತೆ ನಾನು ಇರೋ ತನಕ ಕಾಂಗ್ರೆಸ್ಗೆ ನೆಮ್ಮದಿ ಕೊಡೋದಿಲ್ಲ. ಈ ದೇಶವನ್ನ ಲೂಟಿ ಮಾಡಿರೋ ಕಾಂಗ್ರೆಸ್, ಈ ದೇಶವನ್ನ ಹಾಳು ಮಾಡಿರೋದು ಕಾಂಗ್ರೆಸ್. ಅವ್ರಿಗೆ ನೆಮ್ಮದಿ ಕೊಡಬಾರ್ದು. ಖಂಡಿತವಾಗಿ ನಾನಿರೋ ತನಕ ಖಂಡಿತವಾಗಿ ಅವ್ರಿಗೆ ನೆಮ್ಮದಿ ಕೊಡುವುದಿಲ್ಲ ಕಾಂಗ್ರೆಸ್. ಹಿಂದೂ ವಿರೋಧಿ ಕಾಂಗ್ರೆಸ್, ದೇಶ ವಿರೋಧಿ ಕಾಂಗ್ರೆಸ್, ಅಭಿವೃದ್ಧಿಯ ವಿರೋಧಿ ಕಾಂಗ್ರೆಸ್, ದಲಿತ ವಿರೋಧಿ ಕಾಂಗ್ರೆಸ್, ಮಹಿಳಾ ವಿರೋಧಿ ಕಾಂಗ್ರೆಸ್. ಈ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಇರಬಾರ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಇರಬಾರ್ದು. ಹೌದು, ವಿರೋಧ ಪಕ್ಷ ಬೇಕು ನಮಗೆ, ಒಳ್ಳೆ ವಿರೋಧ ಪಕ್ಷ ಬರಲಿ. ಕಾಂಗ್ರೆಸ್ನ ಹೊರತಾಗಿ ಮತ್ತೊಂದು ರಚನಾತ್ಮಕವಾಗಿರ್ತಕ್ಕಂಥ ವಿರೋಧ ಪಕ್ಷ ಗೆದ್ದು ಬರಲಿ. ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ವಿರೋಧ ಪಕ್ಷ ಇರಬೇಕು. ಆದ್ರೆ ಈ ರೀತಿಯ ಮನೆ ಮೂಲಕ ಕಾಂಗ್ರೆಸ್ ಇರಬಾರ್ದು. ಈ ದೇಶದಲ್ಲಿ ಕಾಂಗ್ರೆಸ್ ಮಾಡಿರತಕ್ಕಂಥ ಅವಾಂತರಗಳನ್ನು ನೋಡಿದ್ರೆ ಬಹುತೇಕ ನಿಮ್ಗೆ ಯಾರಿಗೂ ನಿದ್ರೆ ಬರಲಿಕ್ಕಿಲ್ಲ ಸ್ವಾಮಿ. ಆ ಪ್ರಮಾಣದಲ್ಲಿ ಅವಾಂತರಗಳನ್ನ ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್. ಇವತ್ತು ಮತ್ತೆ ಘೋಷಣೆಯನ್ನು ಹಾಕೊಂಡು ಹೊರಟಿದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಹೊಸ ಘೋಷಣೆಗಳು. ಕಳೆದ ಚುನಾವಣೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಖಾನ್ ಅವರು ಹೇಳಿದ್ರು ಗ್ಯಾರಂಟಿ ಕೊಡ್ತೀವಿ ಅಂತ. ನೋಡ್ರಿ, ಕಳೆದ 1 ವರ್ಷ ಆಗಿಲ್ಲ ಇನ್ನೂ ಕರ್ನಾಟಕ ರಾಜ್ಯ ಸರ್ಕಾರ ಅಲುಗಾಡ್ತಾ ಇದೆ. ಆರ್ಥಿಕವಾಗಿ ದಿವಾಳಿಯಾಗಿದೆ. ನೀತಿ, ನಿಯತ್ತು, ನಿಲುವು ಇಲ್ಲದೆ ಇರತಕ್ಕಂಥದ್ದು ಕಾಂಗ್ರೆಸ್. ಅವರಿಗೆ ಯಾವುದೇ ರೀತಿಯ ನೀತಿ ಇಲ್ಲ, ನಿಲುವಿಲ್ಲ ಮತ್ತು ನಿಯತ್ತಂತೂ ಇಲ್ಲವೇ ಇಲ್ಲ. ನೀತಿ, ನಿಯತ್ತು ಮತ್ತು ನಿಲುವು ಇದು ವೈಯಕ್ತಿಕ ಬದುಕಿರಲಿ ಅಥವಾ ರಾಜಕೀಯ ಪಕ್ಷಗಳಿರಲಿ ಅಥವಾ ದೇಶದ ಬದುಕಿರಲಿ ಎಲ್ಲರಿಗೂ ಕೂಡ ಅತ್ಯಂತ ಅನಿವಾರ್ಯವಾದದ್ದು. ನಮ್ಮದೇ ಸ್ವಂತ ಬದುಕಿನಲ್ಲಿ ಕೂಡ ಒಂದು ನೀತಿ ಇಲ್ಲದೆ ಇದ್ರೆ, ನಿಯತ್ ಇಲ್ಲದೆ ಇದ್ರೆ, ನಿಲುವು ಇಲ್ಲದೆ ಇದ್ರೆ ವ್ಯಕ್ತಿತ್ವನು ಬೆಳೆಯೋದಿಲ್ಲ. ಆ ವ್ಯಕ್ತಿತ್ವ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಾದರೂ ಜನರಿಗೆ ಆದರ್ಶವಾಗಿರತಕ್ಕಂಥ ವ್ಯಕ್ತಿತ್ವ ಇದೆ ಅಂತ ಅಂದ್ರೆ ಆ ವ್ಯಕ್ತಿತ್ವದ ಹಿಂದ್ಗಡೆ ಒಂದು ನೀತಿ ಇರುತ್ತೆ, ನಿಲುವಿರುತ್ತೆ ಮತ್ತು ನಿಯತ್ತು ಇರುತ್ತೆ. ದೇಶದ ಬದುಕು ಹಾಗೇನೆ. ಈ ದೇಶದ ಬದುಕನ್ನ ಸಂಪೂರ್ಣವಾಗಿ ಕುಲಗೆಡಿಸಿದ್ದು ಕಾಂಗ್ರೆಸ್.